ಸರ್ ಇವಾಗ ಎಸ್ಟ್ರಸ್ ಏಜ್ ಅಲ್ಲಿ ನೀವು ಕುಂಡಲಿ ಯಾವ ತರ ಸೆಟ್ ಮಾಡ್ಬೇಕು ಅಂತ ನಾನು ಮಾಡ್ಕೊಡ್ತಾ ಇದ್ದೀನಿ. ಆಯ್ತು ಫಸ್ಟ್ ಸರ್. ನೀವು ಯಾವ್ದಾದ್ರು ಬ್ರೌಸರ್ ಅಲ್ಲಿ ಹೋಗ್ಬಿಡಿ ಸರ್. ಬ್ರೌಸರ್ ಅಲ್ಲಿ ಬಿಟ್ಟು ಅದೇ ಆಸ್ಟ್ರಸ್ ಏಜ್ ಅಂತ ಟೈಪ್ ಮಾಡಿ. ಲಾಗಿನ್ ಓಕೆ. ಆಗಿದ್ದೀನಿ ಸರ್ ಹಾ, ಲ್ಯಾಪ್ಟಾಪ್ ಅಲ್ಲಿ. ಆಸ್ಟ್ರಸ್ ಏಜ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲೇ ನಾನು ಇದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ರೆಕಾರ್ಡಿಂಗು ಸಿಗುತ್ತೆ, ಆಮೇಲೆ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್. ಆಸ್ಟ್ರಸ್ ಏಜ್ ಅಲ್ಲಿ ಹೋದ್ಮೇಲೆ ಇನ್ ಕೇಸ್ ನಿಮಗೆ ಪದೇ ಪದೇ ಸೈನ್ ಇನ್ ಕೇಳ್ತಾ ಇದೆ ಅಂದ್ರೆ ಒಂದ್ ಸರಿ ಸೈನ್ ಇನ್ ಮಾಡಿ, ತೊಂದರೆ ಇಲ್ಲ. ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡಾಗ ನಿಮ್ಮ ವಾಟ್ಸಪ್ ನಂಬರು ಮತ್ತೆ ಒ ಟಿ ಪಿ ಎಲ್ಲ ಕೇಳುತ್ತೆ. ಆದ್ರೂ ತೊಂದರೆ ಇಲ್ಲ, ಮಾಡಿ. ಒಂದು ಸರಿ ನಿಮ್ಮ ಮೊಬೈಲಿಂದ ಮಾಡ್ಕೊಳ್ಳಿ. ಒಂದು ಸರಿ ಮಾಡಿದರೆ ಲೈಫ್ ಲಾಂಗ್ ಇದ್ದಿರುತ್ತೆ. ದೆನ್ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಒಂದು. ಆ ಒ ಟಿ ಪಿಯನ್ನು ಟೈಪ್ ಮಾಡಿ. ಸೊ ಇವಾಗ ನಿಮಗೆ ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಪದೇ ಪದೇ ರಿಜಿಸ್ಟ್ರೇಷನ್ ಮಾಡಿ ಅಂತ ಕೇಳೋದಿಲ್ಲ ಅದು. ಅದಾದ್ಮೇಲೆ ಏನು ಮಾಡಿ ಸರ್, ನೀವು ಲ್ಯಾಂಗ್ವೇಜಲ್ಲಿ ಬಂದುಬಿಡಿ. ಲ್ಯಾಂಗ್ವೇಜಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲ ಸ್ವಲ್ಪ ಸೆಟ್ಟಿಂಗ್ಗಳು ಮಾಡ್ಕೊಳ್ಳಿ. ಡೈರೆಕ್ಟ್ ಕುಂಡಲಿಗೆ ಹೋಗ್ಬಿಡಿ. ರೈಟ್ ಕಾರ್ನರಲ್ಲಿ ಸೆಕೆಂಡ್ ರೋ ಅಲ್ಲಿದೆ. ರೈಟ್ ಕಾರ್ನರ್ ಸೆಕೆಂಡ್ ರೋ ಅಲ್ಲಿದೆ ಕುಂಡಲಿ ಅಂತ. ಇದಕ್ಕೆ ಕ್ಲಿಕ್ ಮಾಡಿ ಸರ್. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಫಿಲ್ ಮಾಡಿ. ಡೀಟೇಲ್ಸ್ ನಿಮ್ಗೆ ಏನೇನು ಬೇಕು ಎಲ್ಲ ಏನೇನಿದೆ. ಇವಾಗ ಒಂದು XYZ ಅಂತ ಕೊಡ್ತಾ ಇದ್ದೀನಿ. ಓಕೆ ಸರ್. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಯಾವ ಥರ ಅಂತಂದರೆ ಇಲ್ಲಿ ನೇಮಲ್ಲಿ ನೇಮ್ ಟೈಪ್ ಮಾಡಿ. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡೋದು ಮರಿಬೇಡಿ, ಮೇಲ್ ಫಿಮೇಲ್. ಯಾಕಂದರೆ ನೀವು ಮೇಲ್ ಫಿಮೇಲ್ ಸೆಲೆಕ್ಟ್ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ಜಾತಕನೇ ಪೂರ್ತಿ ಬೇರೆ ಬೇರೆ ಆಗೋಗುತ್ತೆ. ಸೊ ದೆನ್ ಡೇಟ್, ಮಂತ್, ಹಾಕಿ. ಇಯರ್ ಹಾಕಿ. ಡೇಟ್ ಮಂತಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು 12ಕ್ಕಿಂತ ಮೇಲೆ ಹೋಗ್ತಾ ಇದೆ ಅಂತಂದರೆ ಇದು ಡೇ ಅಂತ ಅರ್ಥ. ಸರಿನಾ ಸರ್? ಆಮೇಲೆ ಮಂತಲ್ಲಿ 12ಕ್ಕಿಂತ ಮೇಲೆ ಹೋಗೋದೇ ಇಲ್ಲ. ಸೊ ಇದು ಮಂತು. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಆಮೇಲೆ ಅವರ್ಸ್, ಬೆಳಿಗ್ಗೆ 7 ಅವರ್ಸು. 16 ಅವರ್ಸ್ ಇದ್ದರೆ 16 ಅವರ್ಸ್ ಮಾಡ್ಕೊಳ್ಳಿ. ಸಾರಿ, 12 ಅವರ್ಸ್ ಇದ್ದರೆ 12 ಅವರ್ಸ್ ಮಾಡ್ಕೊಳ್ಳಿ. 24 ಅವರ್ಸ್ ಇದ್ದರೆ 24 ಅವರ್ಸ್ ಮಾಡ್ಕೊಳ್ಳಿ. 7:30 ಸೆಕೆಂಡು ಹಾಕಬೇಕು. 00 ಗೊತ್ತಿಲ್ಲ ಅಂದರೆ 00 ಹಾಕಿ. ಅದಾದ್ಮೇಲೆ ಪ್ಲೇಸ್ ತುಂಬ ಸ್ಲೋ ಆಗಿ ಟೈಪ್ ಮಾಡಿ. ತುಂಬ ಸ್ಲೋ ಆಗಿ ಟೈಪ್ ಮಾಡಿ. ಅದಾಗೆ ಬಂದ್ಬಿಡುತ್ತೆ. ಕರೆಕ್ಟಾಗಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಆ್ಯಂಡ್ ಸೇವ್ ಮಾಡ್ಕೊಳ್ಳಿ. ಡನ್ ಆ್ಯಂಡ್ ಸೇವ್ ಮಾಡಿಕೊಂಡ್ರೆ ಈ ಡೇಟ್ ಆಫ್ ಬರ್ತ್ ಯಾವಾಗಲೂ ಇದ್ದೇ ಇರುತ್ತೆ. ಸರಿನಾ? ಜಸ್ಟ್ ಡನ್ ಮಾಡ್ಬಿಟ್ಟೆ ನಾನು. ಓಕೆ. ಪರವಾಗಿಲ್ಲ, ಡನ್ ಆ್ಯಂಡ್ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಕಳಿಸ್ಬಿಡ್ತೀನಿ. ಈಗ ಅದಾದಮೇಲೆ ನೀವು ಕೆಳಗಡೆ ಬನ್ನಿ ಸರ್. ಕೆಳಗಡೆ ಬಂದಮೇಲೆ ಕೆಳಗಡೆಯಿಂದ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ರೋ ಲ್ಯಾಂಗ್ವೇಜ್ ಇದೆ. ಫೋರ್ತ್ ರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲ್ಯಾಂಗ್ವೇಜನ್ನು ಹಿಂದಿ, ಇಂಗ್ಲೀಷ್, ತೆಲುಗು ಯಾವ್ದು ಬೇಕದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಕನ್ನಡ ಕನ್ನಡ ಸೆಲೆಕ್ಟ್ ಸೆಲೆಕ್ಟ್, ಮಾಡ್ತೇನೆ. ಹಾಂ, ಮಾಡ್ಕೊಂಡ ತಕ್ಷಣ ಎಲ್ಲ ಕನ್ನಡ ಆಗೋಗುತ್ತೆ. ದೆನ್ ಅದಾದಮೇಲೆ ಜಾ ಜಾತಕದ ಪ್ರಕಾರ ಕ್ಲಿಕ್ ಮಾಡಿ. ಉತ್ತರ, ದಕ್ಷಿಣ, ನಮ್ಗೆ ಉತ್ತರ ಕುಂಡಲಿ ಕ್ಲಿಕ್ ಮಾಡಿ. ಅಷ್ಟೇ, ಸೆಟ್ಟಿಂಗ್ ಮುಗಿದೋಯ್ತು. ಇವಾಗ ಒಂದ್ ಆದ್ಮೇಲೆ ಸೆಕೆಂಡ್. ಇದಾದ್ಮೇಲೆ ಜನ್ಮ ಕುಂಡಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇದು ಬರುತ್ತೆ. ಈ ಥರ ನಿಮಗೆ ಜಾತಕ ಬರುತ್ತೆ. ನೀವು ಅದನ್ನ ಜಾತಕ ಪ್ರಕಾರ, ದಕ್ಷಿಣ ದಕ್ಷಿಣ ಪ್ರಕಾರ ಮಾಡ್ಕೊಳ್ಳಿ. ದಕ್ಷಿಣ ಪ್ರಕಾರ ಮಾಡ್ಕೊಂಡ್ರೆ ನಮ್ಮ ಇವಾಗ ಮೈಸೂರು, ಬೆಂಗಳೂರು, ಕರ್ನಾಟಕ ಏನು ಫಾಲೋ ಮಾಡ್ತೀವಿ ಅದು ಬಂದ್ಬಿಡುತ್ತೆ. ಇದಾದ್ಮೇಲೆ ನಿಮಗೆ ಇದರಲ್ಲಿ ಡಿಟೇಲ್ ಆಗಿ ಲಗ್ನ ಸಿಗುತ್ತೆ, ನವಾಂಶ ಸಿಗುತ್ತೆ. ಅಂದ್ರೆ ಲಗ್ನ ಅಂದ್ರೆ D1 ಚಾರ್ಟ್ ಅಂತ ಹೇಳ್ತೀವಿ. ನವಾಂಶ ಅಂದ್ರೆ D9 ಚಾರ್ಟ್ ಅಂತ ಹೇಳ್ತೀವಿ. ಇವೆರಡು ಡಿಸ್ಪ್ಲೇ ಆಗುತ್ತೆ. ಇದಾದ್ಮೇಲೆ ನಿಮಗೆ ಇದರಲ್ಲಿ ಅವರ ಹೆಸರು, ಮಂತು, ಡೇಟು, ಇಯರು, ಟೈಮ್ ಝೋನು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಕನ್ನಡದಲ್ಲಿ ನೀಟಾಗಿ ಬರ್ಕೊಟ್ಟಿರ್ತಾರೆ ಲಗ್ನ. ಓಕೆ, ಎಲ್ಲ ರಾಶಿಗಳನ್ನ ಫಿಕ್ಸ್ ಮಾಡಿರೋದೆಲ್ಲ ವಿತ್ ಡಿಗ್ರಿ ಸಮೇತ ಕೊಡ್ತಾನೆ. ಅದಾದ್ಮೇಲೆ ನೀವು ಕೆಳಗಡೆ ಬನ್ನಿ. ನಿಮಗೆ ಇದೇ ಇಂಪಾರ್ಟೆಂಟ್. ಈ ಟೇಬಲ್ ಇಂಪಾರ್ಟೆಂಟು. ಇದಾದ್ಮೇಲೆ ಈ ಟೇಬಲ್ ಇಂಪಾರ್ಟೆಂಟ್. ಈ ಟೇಬಲಿಂದ ನೀವು ತುಂಬ ಚೆನ್ನಾಗಿ ನಿಮ್ಮ ವರ್ಕೌಟಲ್ಲಿ ಮಾಡ್ಕೋಬಹುದು. ಸೂರ್ಯ ಎಲ್ಲಿದ್ದಾರೆ, ಓಕೆ,
ಆಮೇಲೆ ಯಾವ ರಾಶಿಯಲ್ಲಿದ್ದಾರೆ, ರೇಖಾಂಶ ಡಿಗ್ರಿ ಏನಿದೆ, ನಕ್ಷತ್ರ ಯಾವ್ದಿದೆ, ಎಷ್ಟನೇ ಪಾದ ಇದೆ, ಆಮೇಲೆ ಸಂಬಂಧಗಳು. ಸೂರ್ಯ ನಿಮ್ಮ ಇದಕ್ಕೆ ಸ್ನೇಹ ಪರವಾಗಿರ್ತಾರೆ, ಚಂದ್ರ ಸ್ವಂತ ಮನೆಯಲ್ಲಿದ್ದಾರೆ. ಆಮೇಲೆ ಈ ತರ ಒಂದೊಂದೆಲ್ಲ ನೀಟಾಗಿ ಗೊತ್ತಾಗುತ್ತೆ. ಸರಿನಾ? ಇದಾದ್ಮೇಲೆ ಇನ್ನೂ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಕೆಳಗಡೆ ಅದನ್ನ ಗೊತ್ತಾಗುತ್ತೆ. ಹೆಂಗ್ ಸರಿ ಮಾಡೋದಂತ ಸರ್ ಅದು? ಏನು? ಈಗ ಡೀಟೇಲ್ಸ್ ಹಾಕದ್ಮೇಲೆ ಸರ್, ಹ್ಮ್ ಈಗ ಎಲ್ಲಾನು ಈಗ ಹೆಂಗೆ ಸ್ಟಡಿ ಮಾಡೋದು ಅದು ಅಂತ ಇದು ಇಲ್ಲ, ಇವಾಗ ಈ ಇವೆಲ್ಲ ಓದಿ. ಸೆಕೆಂಡ್ ಕ್ಲಾಸ್ ಅಲ್ಲಿ ಬರೀ ಡಿಟೇಲ್ ಎಂಟ್ರಿ ಮಾಡ್ಬಿಟ್ಟು ಅವು ಯಾವ್ಯಾವ ನಕ್ಷತ್ರ ಯಾವ್ಯಾವ ಮನೆಗಳಲ್ಲಿ ಏನೇನಿದೆ ಅಂತ ಬರಿಬೇಕಷ್ಟೇ ಸರ್. ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪ್ರಿಡಿಕ್ಷನ್ ಸ್ಲೋಲಿ ಹಾ, ಸ್ಲೋಲಿ ಮುಂದೆ ಬರುತ್ತೆ. ಇದು ಜಸ್ಟ್ ನಾವು ಆಸ್ಟ್ರೋಸ್ ಏಜ್ ಅಲ್ಲಿ ಕುಂಡಲಿ ಯಾವ ತರ ಡೌನ್ಲೋಡ್ ಚೆಕ್ ಮಾಡೋದು ಅಂತ. ಇದನ್ನ ನೀವು ಇದನ್ನ ಡೌನ್ಲೋಡ್ ಬೇಕಾದ್ರೂ ಮಾಡ್ಕೋಬಹುದು. ಹಾ. ಸರಿನಾ ಸರ್? ಸೊ ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ.